ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇಂದಿನ ವಿಡಿಯೋದಲ್ಲಿ ಬರೀ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಮಾತಾಡಿದ್ದಾಯ್ತು. ಈಗಿನ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂತ ಷೇರುಗಳ ಬಗ್ಗೆ ಹಾಗೆ ಬಜೆಟ್ ಬಗ್ಗೆ ಕೂಡ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಆ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇವತ್ತೇನು ಯಾವ ಷೇರುಗಳಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ. ಅಂದ್ರೆ ಪಾಸಿಟಿವ್ ಸುದ್ದಿ ಇರ್ಲಿ, ನೆಗೆಟಿವ್ ಸುದ್ದಿ ಇರ್ಲಿ, ಬಟ್ ಸ್ಟಾಕ್ ಗಳಂತೂ ನೆಗೆಟಿವ್ ಆಗಿರೋದೇ ಜಾಸ್ತಿ. ಎಲ್ಲೋ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಅಂತ ಹೇಳ್ಕೊಳ್ಳುವಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಸ್ಟಿಲ್ ಅಪ್ಡೇಟ್ ಗಳನ್ನಂತೂ ತಿಳ್ಕೊಳ್ಳೇಬೇಕಲ್ಲ. ನೋಡೋಣ ಯಾವೆಲ್ಲ ಇದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಏನಾದ್ರು ಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಈ ನಂಬರ್ ಗಳ ಮೂಲಕ. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಅಂದೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ನಂತರ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೂ ಕೂಡ ಸೇಮ್ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಮೊದಲಿಗೆ ಬಜೆಟ್ ಎಕ್ಸ್ಪೆಕ್ಟೇಷನ್ ಗೆ ಸಂಬಂಧಪಟ್ಟಂತೆ ಜೆಫ್ರೀಸ್ ಅವರು ಒಂದಷ್ಟು ಸುದ್ದಿಗಳನ್ನ ಕೊಟ್ಟಿದ್ದಾರೆ. ಆ ಸುದ್ದಿಗಳನ್ನ ತಿಳ್ಕೊಂಡು ಮುಂದುವರಿಯೋಣ. ಎಸ್ಪೆಷಲಿ ನೋಡಬಹುದು ಹೆಡ್ಲೈನ್ ಅಲ್ಲೇ ಬಜೆಟ್ ಎಕ್ಸ್ಪೆಕ್ಟೇಷನ್ಸ್ ಲೋ ಸೇಸ್ ಜೆಫ್ರೀಸ್. ಅಂದ್ರೆ ಈ ಸಲ ಏನಂತ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಯಾಕಂದ್ರೆ ಈಗಾಗಲೇ ಕೆಲವೊಂದು ಬದಲಾವಣೆಗಳನ್ನ ಸರ್ಕಾರ ಈ ಮುಂಚೆನೆ ಮಾಡಿದೆ. GST ರ್ಯಾಷನಲೈಸೇಷನ್ ಆಗ್ಬೋದು, ಹಾಗೆ ಲಾಸ್ಟ್ ಬಜೆಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಜಾಸ್ತಿ ಮಾಡಿದ್ದಾಗ್ಬೋದು. ಈ ರೀತಿಯ ಬದಲಾವಣೆಗಳನ್ನ ಈಗಾಗಲೇ ಮಾಡಿರೋದ್ರಿಂದ ಅವುಗಳನ್ನ ಹೊರತುಪಡಿಸಿ ಅಂತ ದೊಡ್ಡ ಬದಲಾವಣೆಗಳು ಬರುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ 8 ಮೆಜರ್ಸ್ ಅನ್ನ ಇವರು ಕೊಡ್ತಿದ್ದಾರೆ. ನಾವು ಎಲ್ಲಿ ವಾಚ್ ಮಾಡಬೇಕು, ಎಲ್ಲಿ ಬದಲಾವಣೆಗಳಾಗಬಹುದು ಅನ್ನೋದ್ರ ಬಗ್ಗೆ ಅವುಗಳನ್ನ ತಿಳ್ಕೊಂಡು ಬೇರೆ ಸುದ್ದಿಗಳ ಕಡೆ ಮುಂದುವರಿಯೋಣ. ಗೆಳೆಯರು ನೋಡಬಹುದು, ಮೊದಲನೇದಾಗಿ ಮೆಜರ್ಸ್ ದಟ್ ಬೂಸ್ಟ್ ಡೆಪಾಸಿಟ್ ಗ್ರೋತ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಇನ್ಸೆಂಟಿವ್ಸ್ ವಿಚ್ ವುಡ್ ಬಿ ಪಾಸಿಟಿವ್ ಫಾರ್ ಬ್ಯಾಂಕ್ಸ್. ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಡೆಪಾಸಿಟ್ ಗ್ರೋತ್ ಅನ್ನ ಬೂಸ್ಟ್ ಮಾಡುವಂತ ನಿರ್ಧಾರವನ್ನೇನಾದ್ರೂ ಸರ್ಕಾರ ತಗೊಳ್ತಾ, ಹಾಗೆ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಬಗ್ಗೆ ಆಗ್ಬಹುದು, ಇದನ್ನ ವಾಚ್ ಮಾಡಬಹುದು. ಇನ್ ಕೇಸ್ ಇಲ್ಲಿ ಒಳ್ಳೆ ಸುದ್ದಿ ಬಂದ್ರೆ ಅದು ಬ್ಯಾಂಕಿಂಗ್ ಸೆಕ್ಟರ್ ಗೆ ಪಾಸಿಟಿವ್ ಆಗ್ಬಹುದು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಹಾಗೆ ಎನಿ ಇನ್ಕ್ರೀಸ್ ಇನ್ ಟ್ಯಾಕ್ಸ್ ರಿಲೀಫ್ ಇನ್ವೆಸ್ಟ್ಮೆಂಟ್ ಲಿಮಿಟ್ಸ್ ಫಾರ್ ಟ್ರೆಡಿಷನಲ್ ಲೈಫ್ ಇನ್ಶೂರೆನ್ಸ್ ಪ್ಲಾನ್ಸ್ ಆರ್ ಯುಲಿಪ್ ಸಪೋರ್ಟಿಂಗ್ ಲೈಫ್ ಇನ್ಶೂರರ್ಸ್. ಅಂದ್ರೆ ಇನ್ ಕೇಸ್ ಟ್ಯಾಕ್ಸ್ ರಿಲೀಫ್ ಅನ್ನ ಅಥವಾ ಟ್ಯಾಕ್ಸ್ ರಿಲೀಫ್ ಇನ್ವೆಸ್ಟ್ಮೆಂಟ್ ಲಿಮಿಟ್ಸ್ ಅನ್ನ ಏನಾದ್ರೂ ಜಾಸ್ತಿ ಮಾಡಿದ್ರೆ ಬಹುಶಃ ಅದು ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಗೆ ಪಾಸಿಟಿವ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದನ್ನ ನಾವು ವಾಚ್ ಮಾಡಬಹುದಾಗಿರುತ್ತೆ. ಏನು ಸ್ಟ್ರಾಂಗ್ ಗ್ರೋತ್ ಇನ್ ಡಿಫೆನ್ಸ್ ಕ್ಯಾಪೆಕ್ಸ್ ಎ ಕ್ಲಿಯರ್ ಪಾಸಿಟಿವ್ ಫಾರ್ ಡಿಫೆನ್ಸ್ PSUs ಅಂಡ್ ಅದರ್ ಡಿಫೆನ್ಸ್ ಕಾಂಟ್ರಾಕ್ಟರ್ಸ್. ಅಂದ್ರೆ ಇನ್ ಕೇಸ್ 20% ಗ್ರೋತ್ ಏನಾದ್ರೂ ಕಂಡು ಬಂದ್ರೆ ಡಿಫೆನ್ಸ್ ಅಲೋಕೇಶನ್, ಯಾಕಂದ್ರೆ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಲಾಸ್ಟ್ ಮೇ ನಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತಿದೆ. ಭಾರತ ಹಾಗೂ ಪಾಕಿಸ್ತಾನ ಕಾನ್ಫ್ಲಿಕ್ಟ್ ಏನಾಯ್ತು, ಅನಂತರ ಡಿಫೆನ್ಸ್ ಗೆ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು, ಇನ್ನು ಸಾಕಷ್ಟು ಡೆವಲಪ್ಮೆಂಟ್ಸ್ ಅನ್ನ ಮಾಡಬೇಕು ಅಂತ ಸರ್ಕಾರದ ನಿರ್ಧಾರ ಆಗಿರಬಹುದು. ಹಾಗಾಗಿ 20% ಗಿಂತ ಜಾಸ್ತಿ ಏನಾದ್ರೂ ಅಲೋಕೇಶನ್ ಅಲ್ಲಿ ಹೋಯ್ತು ಅಂದ್ರೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ 20% ಗ್ರೋತ್ ಇತ್ತು ಅಂದ್ರೆ ಬಹುಶಃ ಅದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಹಾಗೂ ಡಿಫೆನ್ಸ್ ಗೆ ಕಾಂಟ್ರಿಬ್ಯೂಷನ್ ಮಾಡುವಂತ ಪ್ರೈವೇಟ್ ಸೆಕ್ಟರ್ಸ್ ಕೂಡ ಬಿಗ್ ಪಾಸಿಟಿವ್ ಆಗ್ಬಹುದು. ಹಾಗಾಗಿ ಅಲ್ಲಿ ನಾವು ವಾಚ್ ಮಾಡಬೇಕಾಗುತ್ತೆ. ಮೇ ಬಿ ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಅಷ್ಟೇ. ಕಳೆದ ಒಂದು ವರ್ಷದಲ್ಲಿ ಆದಂತ ಇವೆಂಟ್ ಗಳು ಹಾಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಈಗ ಕಂಡು ಬರ್ತಿರುವಂತಹ ಸಮಸ್ಯೆಗಳು ಬಹುಶಃ ಕ್ಯಾಪೆಕ್ಸ್, ಎಸ್ಪೆಷಲಿ ಡಿಫೆನ್ಸ್ ಕ್ಯಾಪೆಕ್ಸ್ ಅನ್ನ ಜಾಸ್ತಿ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾಗಿ ಇಲ್ಲಿ ನಾವು ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ಇದು ಡಿಫೆನ್ಸ್ ಸೆಕ್ಟರ್ ನ ಷೇರುಗಳ ಮೇಲೆ ಖಂಡಿತ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುತ್ತೆ. ಇನ್ನು 4ನೇ ಪಾಯಿಂಟ್ ಗೆ ಬರೋದ್ರೆ ಬಜೆಟ್ ಅಲೋಕೇಶನ್ ಅಂಡರ್ ದ ಮೊಬೈಲ್ PLI ಸ್ಕೀಮ್ ಆಸ್ ಇಟ್ ನಿಯರ್ಸ್ ಎಕ್ಸ್ಪೈರಿ ಇನ್ FY26 ಕ್ರೂಷಿಯಲ್ ಫಾರ್ EMS ಪ್ಲೇಯರ್ಸ್ ಸಚ್ ಆಸ್ ಡಿಕ್ಸಾನ್. ಅಂದ್ರೆ ಮೊಬೈಲ್ PLI ಸ್ಕೀಮ್ ಏನ್ ಕೊಟ್ಟಿದೆ ಸರ್ಕಾರ, ಅದು ಈಗ FY26 ಗೆ ಎಂಡ್ ಆಗ್ತಿದೆ. ಅಂದ್ರೆ ಮಾರ್ಚ್ 2026 ಗೆ ಎಂಡ್ ಆಗ್ತಿದೆ. ಹಾಗಾಗಿ ಇಲ್ಲೇನಾದ್ರೂ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಗೆ ಬಿಗ್ ಪಾಸಿಟಿವ್ ಆಗುತ್ತೆ. ಎಸ್ಪೆಷಲಿ ಡಿಕ್ಸಾನ್ಗೂ ಕೂಡ ಅದರ ಲಾಭ ಇರುತ್ತೆ. ಹಾಗಾಗಿ ಈ ಕಡೆ ನಾವು ಗಮನ ಇಡಬೇಕಾಗುತ್ತೆ PLI ಸ್ಕೀಮ್ ಗೆ ಸಂಬಂಧಪಟ್ಟಂತೆ, ಎಸ್ಪೆಷಲಿ ಮೊಬೈಲ್ PLI ಸ್ಕೀಮ್ ಗೆ ಸಂಬಂಧಪಟ್ಟಂತೆ. ಇನ್ನು ಹೈಯರ್ ಅಲೋಕೇಶನ್ ಫಾರ್ PM ಕುಸುಮ್ ಸೋಲಾರ್ ಅಗ್ರಿ ಪಂಪ್ ಸ್ಕೀಮ್. ಅಂದ್ರೆ ರೈತರಿಗೆ PM ಕುಸುಮ್ ಅಡಿ ಸೋಲಾರ್ ಪಂಪ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಇಲ್ಲಿ ಏನಾದ್ರೂ ಅಲೋಕೇಶನ್ ಜಾಸ್ತಿ ಮಾಡ್ತಾರ? 26 ಬಿಲಿಯನ್ ಇತ್ತು FY26, ಬಹುಶಃ 100 ಬಿಲಿಯನ್ ಗೆ ಏನಾದ್ರೂ ಮಾಡ್ತಾರ? ಇನ್ ಕೇಸ್ ಮಾಡಿದ್ರೆ ಅದು ಸೆಲ್ ಬ್ಯಾಕ್ಡ್ ಪ್ಲೇಯರ್ಸ್ ಲೈಕ್ MV, ಪ್ರೀಮಿಯರ್ ಅಂಡ್ ವಾರಿ ಎನರ್ಜೀಸ್ ಇವುಗಳಿಗೆ ಬಿಗ್ ಪಾಸಿಟಿವ್ ಆಗ್ಬಹುದು. ಯಾಕಂದ್ರೆ ಇವರು ಸೋಲಾರ್ ಮಾಡ್ಯೂಲ್ಸ್ ಅಲ್ಲಿ ಬಳಸುವಂತ ಸೆಲ್ಸ್ ಆಗ್ಬೋದು, ಸೋಲಾರ್ ಮಾಡ್ಯೂಲ್ಸ್ ಆಗ್ಬೋದು, ಇವುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗಾಗಿ ಈ ಕಡೆ ನಾವು ಗಮನ ಇಡಬೇಕಾಗುತ್ತೆ. PM ಕುಸುಮ್ ಅಲೋಕೇಶನ್ ಎಷ್ಟಿರುತ್ತೆ ಅನ್ನೋದ್ರ ಕಡೆ.
ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಪೇ ಕಮಿಷನ್. ಪೇ ಕಮಿಷನ್ ಲಿಂಕ್ಡ್ ಪೇ ಹೈಕ್ ಪ್ರಾವಿಷನಿಂಗ್ ದಟ್ ಬೂಸ್ಟ್ ಮಿಡ್ಲ್ ಕ್ಲಾಸ್ ಇನ್ಕಮ್ಸ್ ಇನ್ ದ 10 to 20 lakh ಬ್ರಾಕೆಟ್. ಇದು ಎಲ್ರಿಗೂ ಅನುಕೂಲ ತರುವಂತದ್ದಲ್ಲ, ಎಸ್ಪೆಷಲಿ ಗವರ್ನಮೆಂಟ್ ಎಂಪ್ಲಾಯೀಸ್ಗೆ. ಬಟ್ ಸ್ಟಿಲ್ ಇಲ್ಲಿ ಆಗುವಂತ ಬದಲಾವಣೆಗಳು ಕೂಡ ಕನ್ಸ್ಯೂಮರ್ ಡ್ಯೂರಬಲ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ 2 wheelers ಅಂಡ್ 4 wheelers ಮೇಲೂ ಕೂಡ ಇಂಪ್ಯಾಕ್ಟ್ ಆಗಬಹುದು. ಆ ಕಡೆ ನಾವು ವಾಚ್ ಮಾಡಬಹುದಾಗಿರುತ್ತೆ. ಪೇ ಕಮಿಷನ್ ಗೆ ಸಂಬಂಧಪಟ್ಟಂತೆ, ಅರಿಯರ್ಸ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಅಪ್ಡೇಟ್ ಗಳು ಬರ್ತಾವ ಅಂತ. ಇನ್ನು ಸಪೋರ್ಟ್ ಫಾರ್ ಅಫೋರ್ಡಬಲ್ ಹೌಸಿಂಗ್ ಥ್ರೂ ರಿಲ್ಯಾಕ್ಸ್ಡ್ ಡೆಫಿನೇಷನ್ ಅಂಡ್ ಎಕ್ಸ್ಪ್ಯಾಂಡೆಡ್ CLSS ಇಂಟ್ರೆಸ್ಟ್ ಸಬ್ಸಿಡಿ ಐಡಿಂಗ್ ಅಫೋರ್ಡಬಲ್ ಹೌಸಿಂಗ್ ಲೆಂಡರ್ಸ್ ಅಂಡ್ ಸೆಲೆಕ್ಟ್ ಡೆವಲಪರ್ಸ್. ಅಫೋರ್ಡಬಲ್ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಯಾವ ರೀತಿ ಇರುತ್ತೆ, ಅದು ಸೆಲೆಕ್ಟೆಡ್ ಡೆವಲಪರ್ಸ್ ಮೇಲೆ, ಎಲ್ಲ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮೇಲೆ ಇದು ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ಸೆಲೆಕ್ಟೆಡ್ ಹಾಗೆ ಹೌಸಿಂಗ್ ಲೋನ್ಸ್ ಅನ್ನು ಪ್ರೊವೈಡ್ ಮಾಡುವಂತ ಕಂಪನೀಸ್ ಏನಿರ್ತವೆ ಅವುಗಳ ಮೇಲೂ ಕೂಡ ಇದರ ಇಂಪ್ಯಾಕ್ಟ್ ಬೀಳಬಹುದು. ಆ ಕಡೆ ನಾವು ಫೋಕಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಪಾಲಿಸಿ ಸಪೋರ್ಟ್ ಅಂಡ್ ಟ್ಯಾಕ್ಸ್ ಬೆನಿಫಿಟ್ಸ್ ಫಾರ್ ಡೇಟಾ ಸೆಂಟರ್ಸ್ ಅಂಡ್ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ DC ಅಂಡ್ GCC ಇವುಗಳನ್ನ ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಪಾಲಿಸಿ ಸಪೋರ್ಟ್ ಸಿಗುತ್ತಾ, ಟ್ಯಾಕ್ಸ್ ಬೆನಿಫಿಟ್ಸ್ ಏನಾದ್ರೂ ಕೊಡುತ್ತಾ ಸರ್ಕಾರ ಈ ಸೆಗ್ಮೆಂಟ್ ಗೆ, ಇದು ಕೂಡ ಒಂದಷ್ಟು ಪಾಸಿಟಿವಿಟಿಯನ್ನ ತರಬಹುದು ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ಗೆ. ಎಸ್ಪೆಷಲಿ ಪವರ್ ಎಕ್ವಿಪ್ಮೆಂಟ್ ಮೇಕರ್ಸ್, ಆಫೀಸ್, ಡೇಟಾ ಸೆಂಟರ್ ಫೋಕಸ್ ಡೆವಲಪರ್ಸ್ ಅಂಡ್ REITs ಇವರುಗಳಿಗೆ ಲಾಭ ತರುತ್ತೆ ಇಲ್ಲಿ ಏನಾದ್ರು ಪಾಸಿಟಿವ್ ಸುದ್ದಿ ಬಂದ್ರೆ. ಹಾಗಾಗಿ ಇದನ್ನ ವಾಚ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಜೆಫರೀಸ್ ಅವರು. ಈ 8 ಕೀ ಮೆಜರ್ಸ್ ಈ ಬಜೆಟ್ ಅಲ್ಲಿ ನಮಗೆ ಬಹಳ ಮುಖ್ಯ ಆಗುತ್ತೆ. ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ. ಬಜೆಟ್ ಅನೌನ್ಸ್ ಆದಾಗ ಒಂದ್ಸಲ ಎಲ್ಲೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನ ವಾಚ್ ಮಾಡ್ಲಿಕ್ಕೆ ಬೇಕಾಗಬಹುದು. ನೆಕ್ಸ್ಟ್ ಪಾಯಿಂಟ್ಸ್ ಎಲ್ಲಿದೆ, ಇದೊಂದು ಇದನ್ನ ತಗೊಂಡು ಇಟ್ಕೊಳ್ಬಹುದು ಬೇಕಿದ್ರೆ ರೆಫರೆನ್ಸ್ಗೆ. ಇಲ್ಲಿ ಪಾಸಿಟಿವ್ ಸುದ್ದಿ ಬಂದ್ರೆ ಈ ಸ್ಟಾಕ್ ಗಳಿಗೆ ಬೆನಿಫಿಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ದಾವೋಸ್ ಸಮ್ಮಿಟ್ ನಡೀತಾ ಇದೆ. ಅಲ್ಲಿ ಹಲವಾರು ಬಿಸಿನೆಸ್ ಲೀಡರ್ಸ್ ಹೋಗ್ತಿದ್ದಾರೆ, ಡೊನಾಲ್ಡ್ ಟ್ರಂಪ್ ಕೂಡ ಹೋಗ್ತಿದ್ದಾರೆ. ಅಲ್ಲಿ ಭಾರತದ ಕೆಲವು ಬಿಸಿನೆಸ್ ಮೆನ್ಸ್ ಅನ್ನ ಇವರು ಮೀಟ್ ಮಾಡ್ತಿದ್ದಾರೆ, ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು. ಅದರಲ್ಲಿ ಎನ್ ಚಂದ್ರಶೇಖರನ್, ಸಲೀಲ್ ಪಾರೇಖ್ ಇವರು ಇನ್ಫೋಸಿಸ್ ಅವರು, ಇತರೆ 5 ಜನ ಇಂಡಿಯನ್ CEOs ಮೀಟ್ ಮಾಡ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ನೋಡಬಹುದು ಎನ್ ಚಂದ್ರಶೇಖರನ್ ಟಾಟಾ ಸನ್ಸ್ ಇಂದ ಟಾಟಾ ಗ್ರೂಪ್ ಚೇರ್ಮನ್, ಸುನಿಲ್ ಭಾರತಿ ಮಿತ್ತಲ್ ಭಾರತಿ ಎಂಟರ್ಪ್ರೈಸಸ್ ನ ಚೇರ್ಮನ್, ಹಾಗೆ ಶ್ರೀನಿ ಪಲ್ಯ CEO ವಿಪ್ರೋ, ಸಲೀಲ್ ಪಾರೇಖ್ ಇನ್ಫೋಸಿಸ್ CEO, ಹಾಗೆ ಅನೀಶ್ ಶಾ ಗ್ರೂಪ್ ಚೀಫ್ ಎಕ್ಸಿಕ್ಯೂಟಿವ್ ಮಹೀಂದ್ರಾ ಗ್ರೂಪ್, ಸಂಜೀವ್ ಬಜಾಜ್ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬಜಾಜ್ ಫಿನ್ಸರ್ವ್, ಹರಿ ಎಸ್ ಭಾರತಿಯಾ ಫೌಂಡರ್ ಅಂಡ್ ಕೋ ಚೇರ್ಮನ್ ಜುಬಿಲೆಂಟ್ ಭಾರತಿಯಾ ಗ್ರೂಪ್ ಇವರುಗಳನ್ನ ಮೀಟ್ ಮಾಡ್ತಿದ್ದಾರೆ. ಇವರ ಜೊತೆ ಮೀಟಿಂಗ್ ಇದೆ ಡೊನಾಲ್ಡ್ ಟ್ರಂಪ್ ಅದು. ಇನ್ನು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಬಜಾಜ್ ಎಲೆಕ್ಟ್ರಿಕಲ್ಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ತನ್ನ ಬಿಸ್ನೆಸ್ ಅನ್ನ ವೈರ್ಸ್ ಅಂಡ್ ಲೈಟಿಂಗ್ ಕಡೆ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನೋಡಬಹುದು ವೈರ್ ಸೆಗ್ಮೆಂಟ್ ಎಕ್ಸ್ಪಾನ್ಷನ್. ಬಟ್ ಸ್ಟಾಕ್ ಅಲ್ಲೇನು ರಿಯಾಕ್ಷನ್ ಬರಲಿಲ್ಲ, ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಕಂಪನಿ ಈಗ ವೈರ್ ಸೆಗ್ಮೆಂಟ್ ಗೆ ಕೂಡ ಅಫಿಷಿಯಲ್ ಆಗಿ ಕಾಲಿಡ್ತಿದೆ. ನಂತರ ಐನಾಕ್ಸ್ ಎನರ್ಜೀಸ್ ಅಥವಾ ಐನಾಕ್ಸ್ ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು ಐನಾಕ್ಸ್ ಗ್ರೀನ್ ಸೆಕ್ಯೂರ್ಸ್ O&M ಕಾಂಟ್ರಾಕ್ಟ್ ಫಾರ್ 625 ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್. 625 ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ನ ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಐನಾಕ್ಸ್ ಗ್ರೀನ್ ಕೂಡ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಹಾಗೆ ಈ ಆರ್ಡರ್ ಕೊಟ್ಟಿರೋದು KEC ಇಂಟರ್ನ್ಯಾಷನಲ್ ಈ ಕಂಪನಿಯಿಂದ ಸಿಕ್ಕಿರುವಂತಹ ಆರ್ಡರ್. 2 ಸ್ಟಾಕ್ ಗಳು ಫೋಕಸ್ ಅಲ್ಲಿದ್ವು. ಬಟ್ 2 ಕಡೆ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಏನು ಅಂಬರ್ ಎಂಟರ್ಪ್ರೈಸಸ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಕಾರಣ ಕಂಪನಿ ನೋಯ್ಡಾದಲ್ಲಿ 116 ಎಕರೆ ಲ್ಯಾಂಡ್ ಪಡ್ಕೊಂಡಿದೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸೆಟಪ್ ಮಾಡ್ಲಿಕ್ಕೆ. ಅದಕ್ಕಾಗಿ 6,785 ಕೋಟಿಯನ್ನ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಅಗೈನ್ ಇಲ್ಲೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಬಟ್ ಸ್ಟಾಕ್ ಬರೀ 0.5% ಬಿತ್ತು. ಅದೇ ಖುಷಿ ವಿಚಾರ. ಯಾಕಂದ್ರೆ ಹಲವಾರು ಷೇರುಗಳು 5, 6, 7, 8, 10% ಬಿದ್ದಿರುವಾಗ ಜಸ್ಟ್ 0.5% ಬಿದ್ದಿದೆ ಈ ಸ್ಟಾಕ್. ಏನು ಲೋದಾ ಡೆವಲಪರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. 6% ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಸುದ್ದಿ ನೋಡಬಹುದು. ಲೋದಾ ಡೆವಲಪರ್ಸ್ ಪ್ಲಾನ್ಸ್ ಟು ಬಿಲ್ಡ್ 2.5 ಗಿಗಾವ್ಯಾಟ್ ಡೇಟಾ ಸೆಂಟರ್ ಪಾರ್ಕ್ ಅನ್ನ ಬಿಲ್ಡ್ ಮಾಡುವಂತ ಪ್ಲಾನ್ ಅನ್ನ ಮಾಡಿದೆ ಕಂಪನಿ. ಇಲ್ಲೂ ಕೂಡ ನೋಡಬಹುದು $11 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಇದಕ್ಕಾಗಿ 2.5 ಗಿಗಾವ್ಯಾಟ್ ಡೇಟಾ ಸೆಂಟರ್ ಪಾರ್ಕ್ ಅನ್ನ ಡೆವಲಪ್ ಮಾಡಲಿಕ್ಕೆ. ಅಫಿಷಿಯಲ್ ಆಗಿ ಲೋದಾ ಡೆವಲಪರ್ಸ್ ಕೂಡ ಡೇಟಾ ಸೆಂಟರ್ ಕಡೆ ಈಗ ಫೋಕಸ್ ಮಾಡ್ತಿರೋ ಬಗ್ಗೆ ಗೊತ್ತಾಗ್ತಾ ಇದೆ. ಈ ಸ್ಟಾಕ್ ಕೂಡ ಫೋಕಸ್ ಅಲ್ಲಿತ್ತು. ಅಗೇನ್ ಇಲ್ಲೂ ಕೂಡ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಇನ್ನು ಸಾಯಿ ಸಿಲ್ಕ್ಸ್ ಅಥವಾ ಕಲಾಮಂದಿರ್ ಕೂಡ ಫೋಕಸ್ ಅಲ್ಲಿತ್ತು. ರಿಸಲ್ಟ್ ಬಂದಿದೆ. ರಿಸಲ್ಟ್ ನ ಜೊತೆಗೆ ಕಂಪನಿ ಫ್ಯೂಚರ್ ಔಟ್ಲುಕ್ ಅನ್ನ ಡೌನ್ ಗ್ರೇಡ್ ಮಾಡಿದೆ. ಅಂದ್ರೆ ಗ್ರೋತ್ ಔಟ್ಲುಕ್ ಏನಿತ್ತು ಅದನ್ನ 18 to 20% ಇದನ್ನ 15% ಇಳಿಸಿದೆ ರೆವೆನ್ಯೂ ಗ್ರೋತ್ ನ. ಈ ಒಂದು ಗೈಡೆನ್ಸ್ ಲೋಯರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಎಲ್ಲೋ ನಿಯರ್ಲಿ 7% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಗೋದಾವರಿ ಪವರ್ ಅಂಡ್ ಇಸ್ಪತ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ 300 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ
ನಿರ್ಧಾರವನ್ನು ಅನೌನ್ಸ್ ಮಾಡಿದೆ. 20 ಗಿಗಾವ್ಯಾಟ್ ಸಾಮರ್ಥ್ಯದ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಬೆಸ್ಟ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿತ್ತು. ಬಟ್ ಇಲ್ಲೂ ಕೂಡ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. 4% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಆದಿತ್ಯ ಬಿರ್ಲಾ ಫ್ಯಾಷನ್ ಬಗ್ಗೆ ಮನೆ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. ಸುಮಾರು 3% ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಬ್ಲಾಕ್ ಡೀಲ್ ಮೂಲಕ ಅಂತ. ಬ್ಲಾಕ್ ಡೀಲ್ ಆಗಿದೆ. ಸ್ಟಾಕ್ ಅಲ್ಲಿ ಅರೌಂಡ್ 5.5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಅದಾನಿ ಪವರ್ ಕೂಡ ಫೋಕಸ್ ಅಲ್ಲಿತ್ತು. ನ್ಯೂಸ್ ನೋಡಬಹುದು. ಅದಾನಿ ಪವರ್ ಇನ್ ಫೋಕಸ್ ಆಸ್ NCLAT ಕ್ಲಿಯರ್ಸ್ ₹4,000 crore ವಿದರ್ಭ ಪವರ್ ಅಕ್ವಿಸಿಷನ್. NCLAT ವಿದರ್ಭ ಪವರ್ ಅಕ್ವಿಸಿಷನ್ ಗೆ ಸಂಬಂಧಪಟ್ಟ ಆರ್ಡರ್ ನ ಪಾಸ್ ಮಾಡಿದೆ. ಅಂಡರ್ IBC ಕೋಡ್ ಇದನ್ನ ಅಕ್ವೈರ್ ಮಾಡ್ಕೊಂಡಿತ್ತು ಅದಾನಿ ಗ್ರೂಪ್. ಅದಕ್ಕೆ ಕೆಲವೊಂದು ಅಪೀಲ್ಸ್ ಬಂದಿತ್ತು, ಬಟ್ ಅದನ್ನ ರಿಜೆಕ್ಟ್ ಮಾಡಿದೆ NCLAT. ಇನ್ನು ಅದಾನಿ ಗ್ರೂಪ್ ಇದನ್ನ ಅಕ್ವೈರ್ ಮಾಡ್ಕೊಳ್ಳಕ್ಕೆ ಮೇ ಬಿ ದಾರಿ ಸುಗಮ ಆಗಿದೆ ಅನ್ಕೊಳ್ತೀನಿ. ಬಟ್ ಸುಪ್ರೀಂ ಕೋರ್ಟ್ ಹೋಗುವಂತ ಅವಕಾಶ ಇರುತ್ತೆ ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಆಗಿಲ್ಲ ಅಂದ್ಮೇಲೆ. ಬಟ್ ಅಪೀಲ್ ಮಾಡಿದವರು ಹೋಗ್ತಾರ, ಕಾದು ನೋಡ್ಬೇಕಾಗುತ್ತೆ. ಇನ್ನು ಫೋನ್ ಪೇಗೆ ಸೆಬಿ ಅಪ್ರೂವಲ್ ಸಿಕ್ಕಿದೆ IPO ತರಲಿಕ್ಕೆ. ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಫಿನ್ಟೆಕ್ IPO ಆಗುತ್ತೆ. $15 ಬಿಲಿಯನ್ ವ್ಯಾಲ್ಯೂಯೇಷನ್ ಇರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಬರ್ತಾ ಇದೆ. ನೋಡೋಣ ಎಷ್ಟು ವ್ಯಾಲ್ಯೂಯೇಷನ್ ಅಲ್ಲಿ ಬರುತ್ತೆ, ಯಾವಾಗ ಬರುತ್ತೆ ಅಂತ. ಇನ್ನು ಡಿಸೆಂಬರ್ ಅಲ್ಲಿ ಇಂಡಿಗೋದಲ್ಲಿ ಆದಂತ ಕೆಲವೊಂದು ಇಶ್ಯೂಸ್ ಇಂದ ಸುಮಾರು 2,000 ಕೋಟಿ ಕಾಸ್ಟ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡ್ತಿದ್ದಾರೆ. ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಇಂಡಿಗೋ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿರುತ್ತೆ ಅಂತ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಅಲ್ಲಿ ನೋಡಬಹುದು ಮೋರ್ ದನ್ 1% ಡೌನ್ ಫಾಲ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ, ಅಥವಾ 577 ಪಾಯಿಂಟ್ಸ್. ಈಗಾಗಲೇ ಗ್ಲೋಬಲ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾವೆ. ಅಮೆರಿಕನ್ ಮಾರ್ಕೆಟ್ ಇನ್ನು ಓಪನ್ ಆಗಿಲ್ಲ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತ ಸಂದರ್ಭಕ್ಕೆ. ಬಟ್ ಆಸ್ ಆಫ್ ನಾವು ಫ್ಯೂಚರ್ಸ್ ಅಲ್ಲಿ ಒಳ್ಳೆ ಡೌನ್ ಫಾಲ್ ಇದೆ ಇವತ್ತು. ಇನ್ನು ನಮ್ಮ ಮಾರ್ಕೆಟ್ ಗಿಫ್ಟ್ ನಿಫ್ಟಿ ನೋಡಬಹುದು. ಆಸ್ ಆಫ್ ನಾವು 47 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಗಿಫ್ಟ್ ನಿಫ್ಟಿ ಓಪನ್ ಇರುತ್ತೆ ಈಗಲೂ ಕೂಡ 47 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಈಗ. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.